ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024ರ 19ನೇ ಮ್ಯಾಚ್ ಬ್ಯಾಟಲ್ ಆಫ್ ರಾಯಲ್ಸ್. ಒಂದ್ ಕಡೆ ರಾಜಸ್ಥಾನ್ ರಾಯಲ್ಸ್ ಆದ್ರೆ ಇನ್ನೊಂದ್ ಕಡೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಈ ಕಡೆ ರಾಯಲ್ಸ್ ಆದ್ರೆ ಈ ಕಡೆ ರಾಯಲ್ ಚಾಲೆಂಜರ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲ ನಿನ್ನೆ ಮ್ಯಾಚ್ ಪ್ರೆಡಿಕ್ಷನ್ ರಿಸಲ್ಟ್ ಬಗ್ಗೆ ಮಾತಾಡೋಣ. ನಿನ್ನೆ SRH ವರ್ಸಸ್ CSK ಇತ್ತು. ಇದ್ರೊಳಗೆ ನಮ್ಮ ಪ್ರೆಡಿಕ್ಷನ್ CSK ಅಲ್ಲ SRH ವಿನ್ ಆಗ್ತೈತಿ ಅಂತ ಹೇಳಿತ್ತು. SRH ವಿನ್ ಆಯಿತು. ಭಾಳ ಈಸಿ, ಭಾಳ ಕಂಫರ್ಟೇಬಲ್ ಆಗಿ ವಿನ್ ಆಯಿತು. ನಾ ಏನು ಅಂದ್ಕೊಂಡಿದ್ದೆ SRH ದವ್ರು ಹಿಂಗೆ ಆಡ್ತಾರೆ ಅಂತೇಳಿ, ಸೇಮ್ ಹಂಗೆ ಆಡಿದ್ರು. ಭಾರಿ ರುಬ್ಬ್ಯಾಡ್ ತೆಗೆದ್ರು. ಭಾಳ ಈಸಿ ವಿನ್ನ SRHಗೆ. ಜಲ್ದಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರ್ಯಾಕೆ ಹೋಗ್ಬೇಡ್ರಿ. ತೆಳಗೆ ಸಬ್ಸ್ಕ್ರೈಬ್ ಬಟನ್ ಇತ್ತು, ಅದನ್ನು ನಿಮಗೆ ಕ್ಲಿಕ್ ಮಾಡೋಕೆ 1 ಸೆಕೆಂಡ್ನು ಹೊತ್ತಂಗಿಲ್ಲ. ಜಲ್ದಿ ಹೊಡೆದು ಬಿಡ್ರಿ. ಮತ್ತೆ ಯಾಕೆ ತಡ ಮಾಡೋನು, ಬರ್ರಿ ಶುರು ಮಾಡೋನು. IPL 2024ರ 19ನೇ ಮ್ಯಾಚ್ RCB ವರ್ಸಸ್ ರಾಜಸ್ಥಾನ ರಾಯಲ್ಸ್. ಇದು ಎಲ್ಲಿ ನಡೀತೈತಿ ಅಂದ್ರೆ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ, ಜೈಪುರ, ರಾಜಸ್ಥಾನದಾಗ ನಡೀತೈತಿ. ಇದು ರಾಜಸ್ಥಾನ್ ರಾಯಲ್ಸ್ ಅವರ ಹೋಮ್ ಗ್ರೌಂಡ್. ಇಲ್ಲಿ ಟೋಟಲ್ ಆಗಿ 54 ಮ್ಯಾಚಸ್ ಆಗ್ಯಾವ. ಅದ್ರೊಳಗೆ ಬ್ಯಾಟಿಂಗ್ ಫಸ್ಟ್ ಆಡಿದ ಟೀಮ್ 20 ಸಲ ವಿನ್ ಆದ್ರೆ, ಚೇಸಿಂಗ್ ಮಾಡಿದ ಟೀಮ್ 34 ಸಲ ವಿನ್ ಆಗೈತಿ. ಇದ್ರ ಈ ಗ್ರೌಂಡಿನ ಎವರೇಜ್ ಸ್ಕೋರ್ 160. ಅಂದ್ರೆ ಈ ಒಂದು ಸ್ಟ್ಯಾಟ್ಸ್ ನೋಡಿದ್ರೆ ನಾವು ಇಲ್ಲಿ ಅನ್ಕೋಬಹುದು ಚೇಸಿಂಗ್ ಮಾಡೋದು ಈ ಗ್ರೌಂಡ್ನಾಗ ಒಂದು ಸ್ವಲ್ಪ ಈಸಿ ಆಗ್ತೈತಿ. ಯಾಕಂದ್ರೆ ಸ್ಟ್ಯಾಟ್ಸ್ನು ಹಂಗೆ ಹೇಳ್ತಾವೆ. ಆದ್ರೆ ಈ ಸೀಸನ್ದಾಗ ಸ್ಟ್ಯಾಟ್ಸ್ ಏನು ಹೇಳ್ತೈತೆ ಅಂದ್ರೆ ಟೋಟಲ್ ಆಗಿ 2 ಮ್ಯಾಚ್ ಆಗ್ಯಾವ. ಆ 2 ಮ್ಯಾಚ್ ಒಳಗೂ ಬ್ಯಾಟಿಂಗ್ ಫಸ್ಟ್ ಆಡಿದ ಟೀಮ್ ಗೆದ್ದೈತಿ, ಚೇಸಿಂಗ್ ಆಗಿಲ್ಲ. ಫಸ್ಟ್ ಇನ್ನಿಂಗ್ಸ್ನಾಗ ಬ್ಯಾಟಿಂಗ್ ಜಾಸ್ತಿ ಸಪೋರ್ಟ್ ಇರ್ತೈತಿ, ಸೆಕೆಂಡ್ ಇನ್ನಿಂಗ್ಸ್ನಾಗ ಕಡಿಮೆ ಸಪೋರ್ಟ್ ಇರ್ತೈತಿ. ಹಂಗೇನಿಲ್ಲ, ಫಸ್ಟ್ ಇನ್ನಿಂಗ್ಸ್ನಾಗ ಏನು ಪಿಚ್ ಇರ್ತೈತೋ ಸೆಕೆಂಡ್ ಇನ್ನಿಂಗ್ಸ್ನಾಗೂ ಅದೇ ಪಿಚ್ ಇರ್ತೈತಿ. ಒಂದು ಸ್ವಲ್ಪ ಸೆಕೆಂಡ್ ಇನ್ನಿಂಗ್ಸ್ನಾಗ ಸ್ಲೋ ಆದ್ರೆ ಆಗ್ತೈತಿ. ಆದ್ರೆ ಒಂದು ಸ್ವಲ್ಪ ಕೂಲ್ ಆ್ಯಂಡ್ ಕಾಮ್ ಆಗಿ ಆಡೋ ಪ್ಲೇಯರ್ಸ್ ಏನಿರ್ತಾರಲ್ಲ ಅಂಥವ್ರು ಲಾಸ್ಟಿಗೆ ಇದ್ರಪ್ಪ ಅಂದ್ರೆ ಆ ಟೀಮ್ನಾಗ ಅವಾಗಷ್ಟೇ ಚೇಸ್ ಮಾಡಕ್ಕೆ ಇಲ್ಲಿ ಆಗ್ತೈತಿ. 2 ಟೀಮ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ ರಾಜಸ್ಥಾನ್ ರಾಯಲ್ಸ್ ಕಡೆ ಜಾಸ್ ದ ಬಾಸ್, ಜೈಸ್ವಾಲ್, ಸಂಜು ಸ್ಯಾಮ್ಸನ್, ಲಯನ್ ಪರಾಗ್, ಶುಭಮ್ ದುಬೆ, ಧ್ರುವ್ ಜುರೆಲ್, ಶಿಮ್ರಾನ್ ಹೆಟ್ಮೇರ್, ಆರ್ ಅಶ್ವಿನ್, ಟ್ರೆಂಟ್ ಬೋಲ್ಟನ್, ಆಂದ್ರೆ ಬರ್ಗರ್, ಆವೇಶ್ ಖಾನ್, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯುಜೀತ್ ಚಹಲ್. ಇದ್ರೊಳಗೆ ಅಶ್ವಿನ್ ಅವ್ರಂತರೂ ಇಲ್ಲಿ ಒಂಥರ ಭಾರಿ ಒಂದು ಬೋನಸ್ ಇದ್ದಂಗೆ ರೀ. ಇಲ್ಲಿ ಜಲ್ದಿ ವಿಕೆಟ್ ಬಿದ್ದು ಅಂದ್ರೆ ಅವರಿಗೆ ಅಲ್ಲಿ ಜಲ್ದಿ ಇಳಿಸ್ಬಿಡ್ತಾರ. ಇಲ್ಲ ಅಂದ್ರೆ ಲಾಸ್ಟಿಗೂ ಯೂಸ್ ಮಾಡ್ಬೋದು. ಅಂದ್ರೆ ಪ್ಲೇಯರ್ ಮಾತ್ರ ಭಾರಿ ಅದ ರೀ. ಹಿಟ್ಟಿಂಗ್ ಬೇಕಂದ್ರೆ ಹಿಟ್ಟಿಂಗ್ ತಗೋರಿ, ಇಲ್ಲ ಅಂದ್ರೆ ಕ್ರಿಕೆಟಿಂಗ್ ಶಾಟ್ಸ್ ತಗೋರಿ, ಏನು ಬೇಕಾದ ತಗೋರಿ. ಬೆಕ್ಕದಾಡುವಂಥ ಪ್ಲೇಯರ್ ಆರ್ ಅಶ್ವಿನ್ ಬೆಂಕಿ ಪ್ಲೇಯರ್ ಐತಿ. RCB ಕಡೆ ಪ್ಲೇಯಿಂಗ್ 11 ಹೆಂಗೆ ಇರ್ತೈತಿ ಅಂದ್ರೆ ಹೆಂಗೆ ಇರಬೇಕು ಅಂತೇಳಿ ಹೇಳತ್ತೀನಿ. ಹಿಂಗೆ ಇರ್ತಿತ್ತು ಇಲ್ಲೋ ಅಂತೇಳಿ ಡೌಟ್. ಹಿಂಗೆ ಇದ್ರೆ ಒಂದು ಸ್ವಲ್ಪ ಚಲೋ ಅಂಥೇಳಿ ನನಗೆ ಅನಿಸ್ತೈತಿ. ಫಾಫ್ ಡುಪ್ಲೆಸಿಸ್, ವಿರಾಟ್ ಕೊಹ್ಲಿ, ವಿಲ್ ಜಾಕ್ಸ್, ಕ್ಯಾಮ್ರಾನ್ ಗ್ರೀನ್, ಮಹಿಪಾಲ್ ಲೋಮ್ರೋರ, ಗ್ಲೆನ್ ಮ್ಯಾಕ್ಸ್ವೆಲ್, ದಿನೇಶ್ ಕಾರ್ತಿಕ್, ಅನುಜ್ ರಾವತ್, ಮಯಾಂಕ್ ಡಾಗರ್, ವಿಜಯ್ ಕುಮಾರ್ ವೈಶಾಖ, ಯಶ್ ದಯಾಳ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸಿರಾಜನ್ನ. ಈಗ ನೋಡ್ರಿ, ಕ್ಯಾಮ್ರಾನ್ ಗ್ರೀನ್ ಅವ್ರಿಗೆ ಇರಲಿ ಫ್ಲಾಪ್ ಆಗ್ಯಾರ. ಒಂದು 3-4 ಮ್ಯಾಚ್ ಮುಂಬೈ ಇಂಡಿಯನ್ಸ್ನಾಗ ಏನು ಹೊಸತ ಆಡಿದ್ರು ಅಲ್ಲಿ ಸ್ಟಾರ್ಟಿಂಗ್ ಒಂದು 3-4 ಮ್ಯಾಚ್ ಫ್ಲಾಪ್ ಆಗಿದ್ರು. ಆಮೇಲೆ ಚಾನ್ಸ್ ಕೊಟ್ಟರು, ರುಬ್ಬ್ಯಾಡ್ ತೆಗೆದ್ರು. ಈಗ ಇನ್ನು ಮುಂದೆ ರುಬ್ಬ್ಯಾಡೋ ಚಾನ್ಸಸ್ ಐತಿ. ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರಿಗೆ ಜಲ್ದಿ ಬಿಡತ್ತಾರೆ. ಆ ಮನುಷ್ಯಾಗ ಒಮ್ಮೆ ಪವರ್ ಪ್ಲೇ ಒಳಗೆ ಬ್ಯಾಟಿಂಗ್ ಬರ್ತೈತಿ, ಒಮ್ಮೆ 10 ಓವರ್ ಒಳಗೆ ಬರ್ತೈತಿ. ಆ ಮನುಷ್ಯಾಗ ಇವರು ಫಿನಿಷರ್ ಮಾಡ್ಬೇಕು ರೀ. ಎಂಥ ಫಿನಿಶ್ ಮಾಡಿಕೊಟ್ಟಾರ ಅವ್ರು. ವರ್ಲ್ಡ್ ಕಪ್ನಾಗ ತಗೋರಿ, ಈ ವರ್ಲ್ಡ್ ಕಪ್ ಮುಗಿದ್ಮ್ಯಾಗ ಇಂಡಿಯಾ ಜೊತೆ ಸೀರೀಸ್ನಾಗ ತಗೋರಿ, ಮ್ಯಾಚ್ ಫಿನಿಶ್ ಮಾಡೋ ಪ್ಲೇಯರ್ಗೆ ಇವರು ತಂದು ಆ ಪವರ್ ಪ್ಲೇ ಒಳಗೆ 10 ಓವರ್ ಒಳಗೆ ಬಿಡ್ತೀನಂದ್ರೆ ಹೆಂಗಾಗಿತ್ತು ನಾವು. ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರಿಗೆ ಇವರು ಒಂದು ಸ್ವಲ್ಪ ತೆಳಗೆ ಆಡಿಸಬೇಕು. ಯಾಕಂದ್ರೆ ತೆಳಗೆ ಒಬ್ಬರ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಫಿನಿಷರ್ ಆಗಿ ಅಲ್ಲಿ ಬೇಕು. ಮಹಿಪಾಲ್ ಲೋಮ್ರೋರ್ ಅವರು, ಅನುಜ್ ರಾವತ್, ಬರೀ ಇವ್ರ ಮ್ಯಾಗ ಬಿಟ್ಟರೆ ಕೆಲಸ ಆಗಂಗಿಲ್ಲ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ ಆಗಿ IPL ಹಿಸ್ಟ್ರಿ ಒಳಗೆ ಇವು 2 ಟೀಮ್ ನಡು 30 ಮ್ಯಾಚ್ ಆಗ್ಯಾವ. ಅದ್ರೊಳಗೆ 15 ಮ್ಯಾಚ್ RCB ಗೆದ್ರೆ, 12 ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಗೆದ್ದೈತಿ. ಇನ್ನು 3 ಮ್ಯಾಚ್ ಒಳಗೆ ಏನೂ ರಿಸಲ್ಟ್ ಬಂದಿಲ್ಲ. ಈ ಸ್ಟೇಡಿಯಂನಾಗ 8 ಮ್ಯಾಚ್ ಆಗ್ಯಾವ. ಅದ್ರೊಳಗೆ 4 ಮ್ಯಾಚ್ RCB ಗೆದ್ರೆ, ಇನ್ನು 4 ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಗೆದ್ದೈತಿ. ಅಂದ್ರೆ ಅವರು ಹೋಮ್ ಗ್ರೌಂಡ್ನಾಗೂ RCB ಡಾಮಿನೇಟ್ ಮಾಡ್ಯಾರ. ಲಾಸ್ಟ್ ಸೀಸನ್ದಾಗ ಏನು ಇವು 2 ಟೀಮ್ ನಡು ಇಲ್ಲಿ ಮ್ಯಾಚ್ ಆಗಿತ್ತು RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್, ಬರೀ 59 ರನ್ನಿಗೆ RCB ರಾಜಸ್ಥಾನ್ ರಾಯಲ್ಸ್ಗೆ ಆಲ್ ಔಟ್ ಮಾಡಿತ್ತು ಇದೇ ಗ್ರೌಂಡ್ನಾಗ. ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ RCB ಈಗ 4 ಮ್ಯಾಚ್ ಒಳಗೆ 3 ಮ್ಯಾಚ್ ಸೋತು ಬರೀ 1 ಮ್ಯಾಚ್ ಗೆದ್ದು ಪಾಯಿಂಟ್ಸ್ ಟೇಬಲ್ನಾಗ 8ನೇ ಪೊಸಿಷನ್ ಒಳಗೈತಿ. RCB ಬ್ಯಾಟಿಂಗ್ ಲೈನಪ್ ಅಂತರೂ ಬೆಂಕಿ ಐತ್ರಿ. ನಾನು ಬರೀ ನೋಡಕ್ಕಷ್ಟೇ ಬೆಂಕಿ ಐತಿ. ಯಾರು ಅಷ್ಟು ಚಲೋ ಪರ್ಫಾರ್ಮ್ ಮಾಡತ್ತಿಲ್ಲ ಯಾರ ಕಡೆದಿಂದು. ಬೆಂಕಿ ಕಾಂಟ್ರಿಬ್ಯೂಷನ್ ನಾವು ಇದುವರೆಗೂ ಬಂದಿಲ್ಲ. ಈ ಮ್ಯಾಚ್ನಾಗ ಏನು ಮಾಡ್ತೈತಿ ಗೊತ್ತಿಲ್ಲ, ನೋಡೋನು. ಇನ್ನು ರಾಜಸ್ಥಾನ್ ರಾಯಲ್ಸ್ ನೋಡ್ರಿ, ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ಲಿ 3 ಮ್ಯಾಚ್ನು ಗೆದ್ದ ಪಾಯಿಂಟ್ಸ್ ಟೇಬಲ್ನಾಗ 2ನೇ ನಂಬರ್ ಅದಾರ. ಇನ್ನೂವರೆಗೂ ಸೋಲಾರ್ದ ಟೀಮ್ ಅಂದ್ರೆ ಅದ್ರೊಳಗೆ ಇದು ಒಂದೈತಿ ರಾಜಸ್ಥಾನ್ ರಾಯಲ್ಸ್. ಓಪನರ್ಸ್ ಇನ್ನ ಅಷ್ಟೇನು ಪರ್ಫಾರ್ಮ್ ಮಾಡತ್ತೇಳ್ರಿ, ಇನ್ನ ಚಲೋ ಫಾರ್ಮ್ನಾಗಿಲ್ಲ. ಇನ್ನು ಓಪನರ್ಸ್ ಚಲೋ ಆಡ್ಲಾರ್ದೇನೆ ಅವ್ರು 3 ಗೆದ್ಕೋತ ಬಂದಾರ. ಅಂದ್ರೆ ಓಪನರ್ಸ್ನು ಇನ್ನು ಫೀಲ್ಡಿಗೆ ಇಳಿದು ಫಾರ್ಮಿಗೆ ಬಂದ್ರಪ್ಪ ಅಂದ್ರೆ ಅವಾಗ ಈ ಟೀಮ್
ಹೇಳೋಕ್ಕಾಗಿಲ್ಲ, ಆ ಲೆವೆಲಿಗೆ ಹೋಗ್ಬಿಡ್ತೈತಿ. ಇನ್ನು ಲಯನ್ ಪರಾಗ್ ಅಂತೂ ಚಲೋ ಪರ್ಫಾರ್ಮ್ ಮಾಡತ್ತಾರ. RCB ಅಂತ ಬಂದಾಗ ಇವರು ತಿಂಡಿಲೇ ಆಡ್ತಾರ. ನಾವು ಒಂದು ಮ್ಯಾಚ್ ನೋಡೀವಿ, ಯಾರೂ ಆಡ್ಲಾರ್ದಾಗ ಲಯನ್ ಪರಾಗ್ ಅವ್ರು ಆಡಿರೋದು ನೋಡೀವಿ. ಈ ಮ್ಯಾಚ್ನಾಗೂ ಅವ್ರು ಆಡೋ ಚಾನ್ಸಸ್ ಐತಿ. ಭಾರಿ ಬೆಂಕಿ ಫಾರ್ಮ್ನಾಗ ಅದಾರ. ಈಗ ನೋಡ್ರಿ, ರಾಜಸ್ಥಾನ್ ರಾಯಲ್ಸ್ ಒಂಥರ ಕಂಪ್ಲೀಟ್ ಟೀಮ್ ಗತೆ ಕಾಣಿಸತೈತಿ. ಅವ್ರ ಕಡೆ ಬ್ಯಾಟ್ಸ್ಮನ್ಸ್ಗಳು ಒಳಗೆ ಒಬ್ಬರ ಮ್ಯಾಗೆ ಡಿಪೆಂಡ್ ಆಗಿಲ್ಲ, ಇಬ್ಬರ ಮ್ಯಾಗೆ ಡಿಪೆಂಡ್ ಆಗಿಲ್ಲ. ಅವ್ರು ಓಪನರ್ಸ್ ಆಡಿದ್ರಪ್ಪ ಅಂದ್ರೆ ಚಲೋ, ಆಡಲಿಲ್ಲಪ್ಪ ಅಂದ್ರೆ ಹಿಂದೆ ಬಂದವ್ರು ಆಡ್ತಾರೆ. ಅದು ಆಡಲಿಲ್ಲಪ್ಪ ಅಂದ್ರೆ ಲಯನ್ ಪರಾಗ, ಅಶ್ವಿನ್, ಇಲ್ಲಾಂದ್ರೆ ಧ್ರುವ್ ಜುರೆಲ್, ಸಿಮ್ರಾನ್ ಹೆಟ್ಮೇರ್ ಯಾರೇ ಒಬ್ರು ಆಡ್ತಾರೆ. ಅವರು ಹಿಂಗೆ ಇವ್ರ ಮ್ಯಾಗೆ ಡಿಫೆಂಡ್ ಅಂತ ಹೇಳಿಲ್ಲ. ಇನ್ನು ಬೌಲಿಂಗ್ ತಗೋರಿ, ಸ್ಟಾರ್ಟಿಂಗ್ ಟ್ರೆಂಟ್ ಬೋಲ್ಟ್ ಮತ್ತು ನಾಂದ್ರೆ ಬರ್ಗರ್ ಇವ್ರು ಚಲೋ ಮಾಡತ್ತಾರ. ನಾಂದ್ರೆ ಬರ್ಗರ್ ಅವ್ರು ಒಂದು ಸ್ವಲ್ಪ ಹೊಡ್ಸ್ಕೊಂಡ್ರು ಅಂದ್ರೂ ಚಲೋ ಮಾಡ್ಯಾರ್ರಿ. ಒಂದು ಸಸ್ತೊಳಗೆ ಮಸ್ತ್ ಪಿಕ್ ಇವ್ರಿಗೆ ಆಗೈತಿ. ನಾಂದ್ರೆ ಬರ್ಗರ್, ಇನ್ನು ಯಜ್ವೇಂದ್ರ ಚಹಲ್, ಅಶ್ವಿನ ಇವ್ರಂತರೂ ಮಿಡಲ್ನಾಗ ಕಟ್ಟಿ ಹಾಕ್ತಾರೆ ಬ್ಯಾಟ್ಸ್ಮನ್ಗಳಿಗೆ, ಅದು ಒಂಥರ ಗೊತ್ತೈತಿ. ಇದು RCB ಕಡೆ ನೋಡ್ರಿ, ಒಂದು ಇವ್ರ ಮ್ಯಾಗೆ ಡಿಫೆಂಡ್ ಅಂತ ಹೇಳಿ ಐತ್ರಿ ಟೀಮ್. ಈಗ ಇಲ್ಲಿವರೆಗೂ ನಡೆದಿದ್ದ ಮ್ಯಾಚ್ ಒಳಗೆ RCB ವಿರಾಟ್ ಕೊಹ್ಲಿ ಅವ್ರ ಮ್ಯಾಗ ಬ್ಯಾಟಿಂಗ್ ಒಳಗೆ ಭಾಳ ಅಂದ್ರೆ ಭಾಳ ಡಿಫೆಂಡ್ ಆಗೈತಿ. ಇನ್ನು ಬಾಲಿಂಗ್ನಾಗ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ. ಬಾಲಿಂಗ್ನಾಗ ಇನ್ನೂ ಅಂಥ ಒಂದು ಪ್ರಾಮಿಸ್ ತೋರಿಸಿಲ್ಲ RCBಗೆ. ನಾ ಅದೀನಿ ಬಾಲಿಂಗ್ನಾಗ, ನಾ ಗೆಲ್ಲಿಸ್ಕೊಡ್ತೀನಿ ಅಂತೇಳಿ ಅಂಥ ಪರ್ಫಾರ್ಮೆನ್ಸ್ RCB ಬೌಲರ್ಸ್ ಕಡೆದಿಂದ ಇನ್ನು ಇಲ್ಲಿವರೆಗೂ ಏನು ಮ್ಯಾಚಸ್ ಆಗ್ಯಾವ ಅದ್ರೊಳಗೆ ಏನೂ ಬಂದಿಲ್ಲ. ಈ ಮ್ಯಾಚ್ನಾಗ ಬರ್ತಿತ್ತು, ಇನ್ನು ಮುಂದೆ ನಡೆಯೋ ಮ್ಯಾಚ್ ಒಳಗೆ ಬರ್ತಿತ್ತು, ಅದನ್ನು ನೋಡೋಣ ಆಮೇಲೆ. ಇನ್ನು ಲಾಸ್ಟಿಗೆ ಟೀಮ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ನನಗನ್ಸೋ ಮಟ್ಟಿಗೆ ಈಗ ನೋಡ್ರಿ, RCB 4 ಮ್ಯಾಚ್ ಆಡ್ತು. ಆ 4 ಮ್ಯಾಚ್ ಒಳಗೆ ನಮ್ಮ ಟೀಮ್ RCBನೇ ಇತ್ತು. ನಾನು RCBನೇ ಪ್ರೆಡಿಕ್ಟ್ ಮಾಡಿದ್ದೆ. 3 ಮ್ಯಾಚ್ ಸೋಲ್ತ್ರಿ, ಬರೀ 1 ಮ್ಯಾಚ್ ಗೆತ್ತು. ನನಗೆ ಅನಿಸ್ತೈತಿ ನಾನೇ ಶನಿ ಇದ್ದೀನಿ ಅಂತ ಅನಿಸ್ತೈತಿ. ಅದಕ್ಕೆ ಈ ಮ್ಯಾಚ್ನಾಗ ರಿಸ್ಕ್ ತೊಗೊಳೋದು ಬೇಡ. ಈ ಮ್ಯಾಚ್ನಾಗ ನನಗನ್ಸೋ ಮಟ್ಟಿಗೆ ರಾಜಸ್ಥಾನ್ ರಾಯಲ್ಸ್ ವಿನ್ ಆಗ್ತೈತಿ ಅಂತೇಳಿ ನನಗನ್ನಿಸ್ತೈತಿ. RCB ಇದು ಏನು ಪ್ರೆಡಿಕ್ಷನ್ ಐತಿ ಇದನ್ನು ರಾಂಗ್ ಮಾಡಲಿ ಅಂಥೇಳಿ ಅನ್ಕೋತೀನಿ. ನಿಮಗೇನು ಅನ್ನಿಸ್ತೈತಿ ಈ ಮ್ಯಾಚ್ನಾಗ ಯಾವ ಟೀಮ್ ವಿನ್ ಆಗ್ಬೋದು? ಕಮೆಂಟ್ ಮಾಡಿ ಹೇಳ್ರಿ. ಸಬ್ಸ್ಕ್ರೈಬ್ ಯಾರು ಮಾಡತ್ತಿಲ್ಲ, ಜಲ್ದಿ ಸಬ್ಸ್ಕ್ರೈಬ್ ಹೊಡೆದು ಬಿಡ್ರಿ. ಬರೀ ಒಂದು ಸೆಕೆಂಡ್ನೂ ಹತ್ತಂಗಿಲ್ಲ ನಿಮಗೆ, ಹೊಡೆದು ಬಿಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.